ಸ್ಟ್ರೋಕ್ದು ಕೆಲವುದು ಟಿಪಿಕಲ್ ಸಿಂಪ್ಟಮ್ಸ್ ಇದೆ. ಅದು ಇಂಗ್ಲೀಷ್ನಲ್ಲಿ ಬಿ ಫಾಸ್ಟ್ ಅಂತ ಒಂದು ನಿಮೋನಿಕ್ ಇದೆ. ಬಿ ಅಂದರೆ ಬ್ಯಾಲೆನ್ಸ್. ನಾವು ಓಡಾಡುವಾಗ ತೂರಾಡಿದರೆ ಒಂದು ಸೈಡಿಗೆ ನಾವು ಜಾಸ್ತಿ ಇದು ಬ್ಯಾಲೆನ್ಸ್ ತಪ್ಪಿ ಹೋಗಿದರೆ ಅದು ಒಂದು ಸ್ಟ್ರೋಕ್ದೊಂದು ಲಕ್ಷಣಗಳು. ಇ ಅಂದರೆ ಐ ಅಂದರೆ ಸಡನ್ನಾಗಿ ಕಣ್ದೃಷ್ಟಿ ಕಡಿಮೆ ಆಗೋದು ಅಥವಾ ಎರಡೆರಡಾಗಿ ಕಾಣುವುದು, ಆ ರೀತಿ ಏನಾದ್ರು ಆಗಿದ್ದರೆ ಸ್ಟ್ರೋಕ್ದು ಲಕ್ಷಣಗಳಿರ್ಬೋದು. ಎಫ್ ಅಂದರೆ ಫೇಸು, ಮುಖದ ಒಂದು ಭಾಗ ಸ್ವಲ್ಪ ಮೂವ್ ಆಗ್ತಾ ಇಲ್ಲ, ನಾವು ನೀರು ಕುಡಿಯುವಾಗ ಒಂದು ಸೈಡಿಂದ ಡ್ರೂಲ್ ಆಗ್ತಾಯಿದ್ರೆ ಆ ಥರ ಫೇಶಿಯಲ್ ವೀಕ್ನೆಸ್ ಆಗಿದ್ದರೆ ಅದು ಸ್ಟ್ರೋಕ್ದೊಂದು ಲಕ್ಷಣಗಳಿರ್ಬೋದು. ಎ ಅಂದರೆ ಆಮ್ ಅಂದರೆ ಆಮ್ ವೀಕ್ನೆಸ್ಸು. ಈ ಥರ ಕೈ ಮೇಲೆ ಎತ್ತಿ ಒಂದು ಕೈ ಕೆಳಗೆ ಬರ್ತಾಯಿದ್ರೆ ಅಥವಾ ಒಂದು ಕೈ ಎತ್ತಕ್ಕೆ ಆಗ್ತಾಯಿಲ್ಲ ಅಂದರೆ, ಕಾಲು ನಾವು ಓಡಾಡುವಾಗ ಕಾಲು ಜರುಗ್ತಾ ಇದ್ದರೆ, ಆ ರೀತಿ ಏನಾದರೂ ಸಿಂಪ್ಟಮ್ ಇದ್ದರೆ ಸ್ಟ್ರೋಕ್ದು ಲಕ್ಷಣಗಳಿರಬಹುದು. ಎಸ್ ಅಂದರೆ ಸ್ಪೀಚ್ ಅಂದರೆ ನಾವು ಮಾತಾಡೋದು ಸ್ಪಷ್ಟವಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅಥವಾ ಬೇರೆಯವರು ಮಾತಾಡೋದು ನಮಗೆ ಅರ್ಥ ಆಗ್ತಾಯಿಲ್ಲ ಅಂದರೆ ಸ್ಟ್ರೋಕ್ದು ಲಕ್ಷಣಗಳಿರ್ಬೋದು. ಟಿ ಅಂದರೆ ಟೈಮ್. ಇದು ಎರಡು ರೀತಿ ಇಂಪಾರ್ಟೆಂಟು. ಒಂದು, ಯಾವ ಟೈಮ್ಗೆ ಈ ಲಕ್ಷಣಗಳೆಲ್ಲ ಶುರು ಆಗಿದೆ ಅದು ನಾವು ನೋಟ್ ಮಾಡಬೇಕು. ಯಾಕೆಂದರೆ ಸ್ಟ್ರೋಕಲ್ಲಿ ಗೋಲ್ಡನ್ ಅವರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ವಿದಿನ್ 3 hours ನಾವು ಸ್ಟ್ರೋಕ್ ಸಿಂಪ್ಟಮ್ಸ್ ರೆಕಗ್ನೈಸ್ ಮಾಡಿದರೆ ಕೆಲವು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಸೊ ಅದು ನಾವು ಟೈಮ್ ಆಫ್ ಆನ್ಸೆಟ್ ಆಫ್ ಸಿಂಪ್ಟಮ್ಸ್ ನಮಗೆ ಗೊತ್ತಾಗಿದ್ದರೆ ಆ ಬೇಸಿಸಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು. ಎರಡನೇದು, ಈ ಲಕ್ಷಣಗಳು ಏನಾದರೂ ಕಂಡುಹಿಡಿದರೆ ತಕ್ಷಣ ಪೇಷಂಟ್ನ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗಬೇಕಾಗುತ್ತೆ ಆದಷ್ಟು ಬೇಗ. ಆ್ಯಂಡ್ ಇದು ಹತ್ತಿರ ಇರೋ ಹಾಸ್ಪಿಟಲ್ಗೆ ಹೋಗಬೇಕು. ಬಟ್ ಸ್ಟ್ರೋಕ್ನಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ, ಈ ಎಲ್ಲ ಸಿಂಪ್ಟಮ್ಸ್ ನಾನು ಹೇಳಿರೋದು ಅದು ಸಡನ್ನಾಗಿ ಬರಬೇಕು, ಇದ್ದಕ್ಕಿದ್ದಂಗೆ ಬರಬೇಕು. ಅದು ಸ್ಲೋ ಆಗಿ ಬಂದರೆ ಸಾಮಾನ್ಯವಾಗಿ ಅದು ಲಕ್ವ ಇಲ್ಲ, ಅದು ಬೇರೆ ಕಾರಣದಿಂದ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.